ದೈವದ ಒಂದು ಮಾತಿದೆ, ಪತ್ತೆಪ್ಪನ ಜೋಕುಲ್ನ ಒಂದೇ ಮಟ್ಟಿಲ್ಲೇ ಪಾಡಿನ ಶಕ್ತಿಯಾನ ಅಂತ. 10 ತಾಯಿಯ ಮಕ್ಕಳನ್ನ ಒಂದೇ ಮಡಿಲಲ್ಲಿ ಹಾಕಿ ಪೊರೆಯುವ ಶಕ್ತಿ ನಾನು ಅಂತ. ಇದು ಎಷ್ಟು ಸೌಹಾರ್ದದ ಒಂದು ಮೆಸೇಜ್ ಅನ್ನು ಕೊಡುತ್ತೆ. ಈ ಮೆಸೇಜ್ ಪ್ರಕಾರ ಯಾರೋ ಅಲ್ಲಿ ಗಲಾಟೆನೇ ಆಗ್ಬಾರ್ದು, ಯಾವುದೇ ತರ ಈ ತರ ಘಟನೆಗಳೇ ನಡೀಬಾರ್ದು. ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ದಾಖಲು ಮಾಡಿದರೆ 13 ಜನರ ಸಾವುಗಳು. ಸೊ ಈ ಪುಸ್ತಕನ ಬರೀಬೇಕೆಂದ್ರೆ ಕೆಲವೊಬ್ರು ಧೈರ್ಯ ಮಾಡಲ್ಲ. ಇದ್ರ ಹಿಂದೆ ಯಾರು ಸಮಸ್ಯೆ ಆಗ್ಲಿಲ್ವ ತಮ್ಗೆ? ಅದರಲ್ಲೂ ಒಬ್ಬ ಮುಸ್ಲಿಂ ಸಮುದಾಯದ ಪತ್ರಕರ್ತನಾಗಿ ವೆರಿ ಡಿಫಿಕಲ್ಟ್. ಹೌದು, ಖಂಡಿತವಾಗಿಯೂ ಅದು ಇನ್ನೂ ಕಷ್ಟ. ಅದು ನಿಮ್ಮ ಕಮ್ಯುನಿಟಿಯವರು ಬರೆದಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಕೆಲವೊಬ್ಬರಿಗೆ ಅಂಟನ್ನ ಸ್ಟ್ರೈಟ್ ಆಗ್ಬಿಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತೂ ಆ ರೀತಿಯ ಸಂಘರ್ಷಗಳು ನಡೆದಂಥ ಇತಿಹಾಸ ಇರಲಿಲ್ಲ. ಮೊದಲ ಗಲಭೆ ಶುರುವಾಗಿರೋದು 1968ರಲ್ಲಿ. ಇದೇ ಬುಕ್ ಅನ್ನ ಬರೀಬೇಕು, ಒಂದು ಕರಾವಳಿ 2015 ಇದುವರೆಗೂ ಏನಾಯ್ತು, ಕೆಲವೊಂದು ಅಸತ್ಯವಾಗಿ ಹಂಗೆಯೇ ಉಳ್ಕೊಬಿಟ್ಟಿರುತ್ತೆ ಅವ್ರ ಹತ್ರನೇ. ಕರಾವಳಿಯಲ್ಲಿ ರಕ್ತ ಹರಿಬಾರ್ದು, ಕಣ್ಣೀರು ಮತಿಯ ಕಾರಣಕ್ಕಾಗಿದ್ದ ಹರಿಬಾರ್ದು. ದ್ವೇಷ ಭಾಷಣದ ಪರಂಪರೆ ಏನಿದೆ ಅದು ನಮ್ಮ ಪರಂಪರೆ ಅಲ್ಲ. ಅದು ಆ ತರದ ಒಬ್ಬ ಅಮಾಯಕರನ್ನೇ ಮಾತ್ರ ಟಾರ್ಗೆಟ್ ಮಾಡಿ ಏನಕ್ಕೆ ಈ ತರ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅಲ್ಲಿನ ಜನಗಳು. ರಾಜೇಶ್ ಕೋಟ್ಯಾನ್ ಅಂತ ಇದ್ದಾರೆ. ರಾಜೇಶ್ ಕೋಟ್ಯಾನ್ ಕೂಡ ಅಮಾಯಕರು. ಅವರೇ ಆದಂಥ ಕುಟುಂಬವನ್ನು, ಅವರು ಮೀನುಗಾರಿಕೆಗೆ ಹೋಗ್ತಾ ಇರುವಂಥವ್ರು. ಅವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಸಣ್ಣ ಒಂದು ಗಲಾಟೆ ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ರು. ಆ ಹಿಂದೆ ಇರೋ ವ್ಯಕ್ತಿಗಳಿದಾರಲ್ಲ ಸುಮಾರು ಜನ, ಅವ್ರನ್ನ ಯಾಕೆ ಇನ್ನು ಮುಖಪುಟಕ್ಕೆ ತಂದಿಲ್ಲ ಯಾರು? ಅವರ ಮಕ್ಕಳು ಯಾರೂ ಕೋಮು ಸಂಘರ್ಷಗಳಲ್ಲಿ ಬಲಿನೂ ಆಗಿಲ್ಲ, ಬಲಿ ಆಗೋದು ಬೇಡ, ಬಟ್ ಜೈಲು ಕೂಡ ಅನುಭವಿಸಿಲ್ಲ. ನಮಗೆ ಅವ್ರು ಮಾಡಿದ್ದಾರೆ, ನಾವು ಮಾಡಬೇಕು, ದ್ವೇಷ ತೀರಿಸ್ಕೋಬೇಕು, ಆ ಸೇಡನ್ನ ತೀರಿಸ್ಕೊಳ್ಳೋ ಮನಸ್ಥಿತಿ ಇದೆಯಾ ಅವ್ರಿಗೆ? ಈ ಸಂತ್ರಸ್ತ ಕುಟುಂಬಗಳೇನಿದಾವಲ್ಲ, ಅವರ ಮನಸ್ಸಿನಲ್ಲಿ ದ್ವೇಷ ಇಲ್ಲ. ನನ್ನ ಮಗನನ್ನು ಕೊಂದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ, ನಾನು ಅದನ್ನು ಬಯಸ್ತೀನಿ. ಆದರೆ ಆ ಸಮುದಾಯದ ಬಗ್ಗೆ ನಾನು ಯಾಕೆ ದ್ವೇಷ ಮಾಡಲಿ? ಹೌದು, 2013 ಚುನಾವಣೆ ನೀವು ಗಮನಿಸಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಮುದಾಯದವರು ಮಾತ್ರ ಮತ ಹಾಕಿಲ್ಲ, 2 ಸಮುದಾಯದವರು ಮತ ಹಾಕಿದ್ದಾರೆ. ರಾಜಕೀಯವಾಗಿ ಅಲ್ಲಿ ಗೆಲುವು ಸಾಧಿಸೋದಕ್ಕೆ ಮತ್ತೊಬ್ಬರ ಪ್ರಾಣ, ರಕ್ತ ಹರಿಬೇಕು, ಮತ್ತೊಬ್ಬರ ಪ್ರಾಣ ಹೋಗಬೇಕು. ಅಮಾಯಕ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರೆ. 2 ಸಮುದಾಯದಲ್ಲಿ ಕೋಮುವಾದಿಗಳಿದ್ದಾರೆ. ರಾಜೇಶ್ ಕೋಟ್ಯಾನ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ನಾಸಿರ್ ಸಜೀಪರ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿತ್ತು, ಅದು ಹೈಕೋರ್ಟ್ನಲ್ಲಿ ಸ್ಟೇ ಆಯಿತು. ಉಳಿದಂತೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ. ನಮ್ಮ ರಾಜ್ಯದ ಸಿಎಂ ಬಸವರಾಜ ಬೊಮ್ಮಾಯಿ ಇರ್ತಾರೆ. ಆದ್ರೆ ಒಂದು ಮನೆಗೆ ಹೋಗ್ತಾರೆ, ಒಬ್ಬ ಕಲೆಯಾದ ಮನೆಗೆ, ಅದೇ ಇನ್ನೊಂದು ಮುಸ್ಲಿಂ ಮನೆಗೆ ಹೋಗಲ್ಲ. ಬಸವರಾಜ ಬೊಮ್ಮಾಯಿ ಅವರು ಅವ್ರ ಮನೆಗೆ ಹೋಗ್ತಾರೆ, ನಮಗೆ ಖುಷಿ. ಆ ತಾಯಿಯ ಕಣ್ಣೀರನ್ನು ಅವರು, ಅವರ ನೋವನ್ನು ಅವರು ಆಲಿಸಬೇಕು. ಪಕ್ಕದಲ್ಲಿ ನನ್ನ ಮನೆ ಇತ್ತಲ್ವಾ, ಮನೆಗೆ ಬರ್ಬೋದಾಗಿತ್ತಲ್ವ. ನಾನು ಒಂದು ತಾಯಿ ತಾನೆ, ನಾನು ಒಂದು ಮಗನನ್ನು ಕಳ್ಕೊಂಡಿದ್ದೇನೆ ತಾನೆ. ರಾಜಧರ್ಮ ಮರೆಯಾಗಿತ್ತು. ಬುಕ್ ಬಿಡುಗಡೆಗಿಂತ ಮುಂಚೆ ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡಿದ್ದೆ ನಾವು. ಓಕೆ, ಬಟ್ ಬುಕ್ ಬಿಡುಗಡೆ ಆದ್ಮೇಲೆ ಕಾಂಟ್ರವರ್ಸಿ ಆಗೋಗ್ಬಿಡ್ತಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾತಾಡಿದ್ದು ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿರುವಂಥದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತ ಕಣ್ಣೀರು ಹರಿಬಾರ್ದು. ನಿಮ್ಮ ಬುಕ್ ಅನ್ನ ಯಾಕೆ ಓದ್ಬೇಕು? ಹಿಂದೂ ಮುಸ್ಲಿಂ ಅಲ್ಲ, ಮನುಷ್ಯತ್ವ ಇರುವಂತವರು ಈ ಪುಸ್ತಕವನ್ನು ಓದಬೇಕು. ಅಮಾಯಕರನ್ನ ಪ್ರಾಣ ತೆಗಿತಾ ಇದ್ದಾರೆ, ಅವ್ರು ಓದ್ಬೇಕು. ಇದನ್ನ ಪುಸ್ತಕವನ್ನು ಓದಿ ಅವರು ಬದಲಾವಣೆ ಆಗ್ತಾರೆ ಎಂಬ ನಿರೀಕ್ಷೆ ನನ್ನಲ್ಲಂತೂ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.